ಒಂದು ಸಣ್ಣ ಹಳ್ಳಿಯಲ್ಲಿ ಆರವ್ ಮತ್ತು ರೋಹನ್ ಎಂಬ ಇಬ್ಬರು ಮಕ್ಕಳು ಮೊದಲ ಬಾರಿ ಪ್ರಾಥಮಿಕ ಶಾಲೆಯ ಮೊದಲ ದಿನಕ್ಕೆ ಹೋಗಲಿದ್ದರು. ಆರವ್ 2 ವರ್ಷ ಪ್ರೀಸ್ಕೂಲ್ಗೆ ಹೋಗಿದ್ದ. ಪ್ರತಿದಿನ ಅವನು ಆಟಗಳ ಮೂಲಕ ಕಲಿತನು, ಭಜನೆಯ ಹಾಡುಗಳು, ಪಟಗಳು ಬಿಡಿಸುವುದು, ಚಿತ್ರ ಬಿಡಿಸುವುದು ಮತ್ತು ಸ್ನೇಹಿತರೊಂದಿಗೆ ಆಟಿಕೆಗಳನ್ನು ಹಂಚಿಕೊಳ್ಳುವುದು. ಅವನು ಗುಂಪಿನಲ್ಲಿ ಕುಳಿತುಕೊಳ್ಳುವುದು, ಶಿಕ್ಷಕರ ಮಾತು ಕೇಳುವುದು ಮತ್ತು ಸರಳ ಸೂಚನೆಗಳನ್ನು ಅನುಸರಿಸುವುದರಲ್ಲಿ ಪರಿಚಿತನಾಗಿದ್ದ. ಅವನು ಅಕ್ಷರಗಳು ಮತ್ತು ಅಂಕೆಗಳನ್ನು ಗುರುತಿಸಲು ಸಾಧ್ಯವಿತ್ತು, ತನ್ನ ಭಾವನೆಗಳನ್ನು ಸ್ಪಷ್ಟವಾಗಿ ಹೇಳಬಹುದಾಗಿತ್ತು ಮತ್ತು ಕತೆ ಕೇಳುವುದನ್ನು ಇಷ್ಟಪಡುತ್ತಿದ್ದನು. ರೋಹನ್ ಮನೆಯಲ್ಲೇ ಇದ್ದನು. ಅವನ ತಾಯಿ ತಂದೆಗಳು ಅಬ್ಯಾಕಸ್ ಮತ್ತು ಅಂಕೆಗಳು ಕಲಿಸಿದ್ದಾರೆ, ಆದರೆ ಅವನು ತರಗತಿಗೆ ಹೋಗಿದ್ದಲ್ಲ. ಅವನು ಕುಟುಂಬದಿಂದ ದೂರ ಇರುವುದು, ಇತರರೊಂದಿಗೆ ಹಂಚಿಕೊಳ್ಳುವುದು ಅಥವಾ ದಿನಚರಿಯ ಅನುಸರಣೆಯ ಬಗ್ಗೆ ತಿಳಿದಿರಲಿಲ್ಲ. ಶಾಲೆಯ ಮೊದಲ ದಿನ ಆರವ್ ನಗುಮುಖದಿಂದ ಒಳನಡೆದನು, ತನ್ನ ಶಿಕ್ಷಕರಿಗೆ ನಮಸ್ಕರಿಸಿದನು ಮತ್ತು ಸ್ನೇಹಿತರೊಂದಿಗೆ ಸುಲಭವಾಗಿ ಕುಳಿತನು. ಅವನು ಕಲಿಯಲು ಹಾಗೂ ಭಾಗವಹಿಸಲು ಉತ್ಸಾಹದಿಂದಿದ್ದನು. ರೋಹನ್ ನರ್ಸ್ ಆಗಿದ್ದ. ತರಗತಿ ಅಜ್ಞಾತವಾಗಿತ್ತು. ಅವನು ಸಹಾಯ ಕೇಳುವುದು ಹೇಗೆ ಎನ್ನುವುದನ್ನು ತಿಳಿಯಲಿಲ್ಲ, ಪೆನ್ಸಿಲ್ ಹಿಡಿಯುವುದು ಸಹ ಸರಿಯಾಗಿ ಗೊತ್ತಿರಲಿಲ್ಲ. ಶಿಕ್ಷಕಿಯವರು ಸಾಲಿನಲ್ಲಿ ನಿಲ್ಲೋಣಂದಾಗ ಏನು ಮಾಡಬೇಕೆಂದು ಅವನಿಗೆ ಅರ್ಥವಾಗಲಿಲ್ಲ. ಅವನು ಮನೆಗೆ ಹೋಗಬೇಕೆಂದು ಅಳತೊಡಗಿದನು. ಕಾಲಕ್ರಮೇಣ ರೋಹನ್ ಅಳವಡಿಕೊಳ್ಳಲು ಆರಂಭಿಸಿದನು, ಆದರೆ ಅದಕ್ಕಾಗಿ ಹೆಚ್ಚು ಕಾಳಜಿಯೂ ಸಹನೆಯೂ ಬೇಕಾಯಿತು. ಆದರೆ ಆರವ್ ಈಗಾಗಲೇ ಕಲಿತಿರುವುದನ್ನು ಮುಂದುವರೆಸಿದನು, ಆತ್ಮವಿಶ್ವಾಸದಿಂದ ಹೊಸ ವಿಚಾರಗಳನ್ನು ತಿಳಿದುಕೊಂಡನು ಮತ್ತು ಇತರರಿಗೂ ಸಹಾಯ ಮಾಡತೊಡಗಿದನು. ಪಾಠ: ಪ್ರೀಸ್ಕೂಲ್ ಅಕ್ಷರಗಳನ್ನಷ್ಟೇ ಕಲಿಸುವ ಸ್ಥಳವಲ್ಲ, ಇದು ಮಕ್ಕಳನ್ನು ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ ಮತ್ತು ಮಾನಸಿಕವಾಗಿ ಕಲಿಕೆಗೆ ಸಿದ್ಧಪಡಿಸುತ್ತದೆ.